ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಂಡ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ನಟ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಕೆಲವು ದಿನಗಳಿಂದ ದರ್ಶನ್ ಅವರ ಅಭಿಮಾನಿಗಳು ಹಾಗೂ ನಟ ಪ್ರಥಮ್ ಇವರಿಬ್ಬರ ನಡುವೆ ಒಂದು ತಿಕ್ಕಾಟ ನಡೀತಾನೆ ಇದೆ. ಮೊದಲನೇದಾಗಿ ನಟ ಪ್ರಥಮ್ ಅವರು ಏನು ಲಾಠಿ ತೆಗೆದುಕೊಂಡು ದರ್ಶನ್ ಅವರ ಅಭಿಮಾನಿಗಳಿಗೆ ಹೊಡೆದು ಓಡಿಸ್ತೀನಿ, ಅವರಿಗೆ ಅವರ ತಂದೆ ತಾಯಿಗಳಿಗೆ ಒಂದೊತ್ತಿನ ಊಟ ಹಾಕೋದಕ್ಕೂ ಯೋಗ್ಯತೆ ಇಲ್ಲದವರು ಎನ್ನುವ ರೀತಿಯಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಏನು ನೀಡಿದರು. ಆ ಸ್ಟೇಟ್ಮೆಂಟ್ನ ವಿರುದ್ಧವಾಗಿ ನಟ ದರ್ಶನ್ ಅವರ ಅಭಿಮಾನಿಗಳು ಪ್ರಥಮ್ ಅವರ ವಿರುದ್ಧ ಒಂದು ಕ್ಯಾಂಪೇನನ್ನೇ ಶುರು ಮಾಡ್ಕೊಂಡ್ಬಿಟ್ಟಿದ್ರು. ಅಂದರೆ ಅವರ ವಿಡಿಯೋ ಎಲ್ಲಿ ಕಾಣುತ್ತೆ ಅಲ್ಲಿ ಅವರನ್ನು ನಿಂದಿಸೋದು, ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಮಾಡೋದು, ಅವರನ್ನು ಟ್ರೋಲ್ ಮಾಡೋದು, ಹಾಗೂ ಪಬ್ಲಿಕ್ ಒಪಿನಿಯನನ್ನು ತೆಗೆದುಕೊಳ್ಳಲು ಹೋದಂತಹ ಮಾಧ್ಯಮದವರು, ಯೂಟ್ಯೂಬ್ನ ಮಿತ್ರರು ಇವರ ಎಲ್ಲರ ಕ್ಯಾಮ್ರಾಗಳ ಮುಂದೆ ಉಮಾಪತಿ ಶ್ರೀನಿವಾಸ್ ಗೌಡ ಹಾಗೂ ಒಳ್ಳೆಯ ಹುಡುಗ ಪ್ರಥಮ್, ಬಿಗ್ ಬಾಸ್ ವಿನ್ನರ್, 4th ಸೀಸನ್ನ ವಿನ್ನರ್ ಆಗಿರುವಂತಹ ಪ್ರಥಮ್ ಅವ್ರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ಬೈಯೋದು, ಪ್ರಾಣ ಬೆದರಿಕೆಯನ್ನು ಹಾಕೋದು, ಈ ತರಹದ ಸಾಕಷ್ಟು ಘಟನೆಗಳು ನಡೆದಿತ್ತು. ಈ ಘಟನೆಗೆ ಸಂಬಂಧಪಟ್ಟಂತೆ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ಒಬ್ಬರನ್ನು ಅರೆಸ್ಟ್ ಮಾಡಿ ಆತನ ಬಳಿ ನೇರವಾಗಿ ಉಮಾಪತಿ ಶ್ರೀನಿವಾಸ್ ಗೌಡ ಹಾಗೂ ಪ್ರಥಮ್ ಅವರಿಗೆ ಕ್ಷಮೆಯನ್ನು ಸಹ ಕೇಳಿಸಲಾಗಿತ್ತು. ಅದನ್ನು ಎಲ್ಲರೂ ಸಹ ನೋಡಿದ್ರಿ. ಅಲ್ಲಿ ಒಂದು ಉಮಾಪತಿ ಶ್ರೀನಿವಾಸ್ ಪ್ರಥಮ್ಗೆ ಮಾತಾಡ್ಬಿಟ್ಟಿದ್ದೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ತಲೆ ಬಾಗ್ತೀನಿ, ನನ್ನ ಹತ್ರ ಏನೇ ಒಂದು ತಪ್ಪಾಗಿರೋ ನನ್ನ ಕ್ಷಮಿಸ್ಬಿಡಿ. ಇದಾದ ನಂತರ ಓಕೆ, ಈ ತರಹದ ಪ್ರಕರಣಗಳು ಇನ್ನು ಮುಂದೆ ಕಮ್ಮಿ ಆಗುತ್ತೆ, ಇನ್ಮೇಲಾದರೂ ಆರಾಮಾಗಿರ್ಬೋದು ಅಂತ ಪ್ರಥಮ್ ಅಂದ್ಕೊಂಡಿದ್ರೆ ಅದು ಯಾಕೋ ಆದಂಗೆ ಕಾಣಿಸ್ತಾ ಇಲ್ಲ. ಯಾಕಪ್ಪ ಅಂತಂದರೆ ನಿನ್ನೆ ಪ್ರಥಮ್ ಮಾಡಿರುವಂತಹ ಒಂದು ಟ್ವೀಟ್ ಇದಕ್ಕೆ ಕಾರಣ, ಇದಕ್ಕೆ ಸಿಕ್ಕಿರುವಂತಹ ಸಾಕ್ಷಿ ಅಂತ ಹೇಳ್ಬೋದು. ಏನಂತ ಟ್ವೀಟ್ ಮಾಡಿದ್ದಾರೆ ಪ್ರಥಮ್ ಅನ್ನೋದನ್ನು ನಾವು ನೋಡೋದಾದರೆ, ನಿನ್ನೆ ಒಂದು ಕಂಪ್ಲೇಂಟ್ನ ಕಾಪಿಯನ್ನು ಸಹ ಹಾಕಿ ಅದರ ಮೇಲೆ ಒಂದಷ್ಟು ಸಾಲುಗಳನ್ನು ಬರೆದುಕೊಂಡಿದ್ದಾರೆ. ಅಂಧಾಭಿಮಾನಿಗಳೇ, ನಾವೆಷ್ಟು ತಿಳುವಳಿಕೆ ಹೇಳಿದರೂ ಕೇಳಲಿಲ್ಲ. ಮನೆಗೆ ಪೊಲೀಸ್ ನೋಟಿಸ್ ಬಂದ ಮೇಲೆ ಸ್ಟೇಷನ್ಗೆ ಬಂದಾಗ ನಾವು ಪ್ರಥಮ್ ಫ್ಯಾನ್, ಯಾರೋ ಫೇಕ್ ಪ್ರೊಫೈಲನ್ನು ಮಾಡಿಬಿಟ್ಟಿದ್ದಾರೆ ಅಂತ ಕಾಲ್ಗೆ ಬೀಳ್ತೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಹಾರಾಡುವಾಗ ಇದ್ದ ಪೌರುಷ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಯಾಕಿಲ್ಲ? ನೀವು ಬುದ್ಧಿ ಕಲಿಯಲ್ಲ, ಇನ್ಮೇಲೆ ಲೀಗಲ್ ಆಗಿ ಹೋಗ್ತೀನಿ ಅಂತ ಬರೆದುಕೊಳ್ಳೋದ್ರ ಮೂಲಕ ಒಂದು ಕಂಪ್ಲೇಂಟ್ನ ಕಾಪಿಯನ್ನು ಸಹ ಅವರು ಶೇರ್ ಮಾಡಿದ್ದಾರೆ. ಏನಿದೆ ಆ ಕಂಪ್ಲೇಂಟ್ ಕಾಪಿನಲ್ಲಿ ಅನ್ನೋದನ್ನು ನಾವು ನೋಡೋದಾದರೆ, ಆ ಪ್ರಕರಣ ಏನು, ಒಬ್ಬ ಅಭಿಮಾನಿ, ದರ್ಶನ್ ಅವರ ಅಭಿಮಾನಿ ಇವರ ಹತ್ರ ಸಾರಿ ಕೇಳಿದ ನಂತರವೂ ಕೂಡ ಅದೇ ತರಹದ ಜೀವ ಬೆದರಿಕೆ, ಕೆಟ್ಟ ಕೆಟ್ಟ ಕಮೆಂಟ್ಗಳು, ಮುಜುಗರ ಆಗುವಂತಹ ಕಮೆಂಟ್ಗಳು, ಟ್ರೋಲ್ಗಳನ್ನು ಮಾಡ್ತಾ ಇದ್ದಂತಹ ದರ್ಶನ್ ಅಭಿಮಾನಿಗಳ ಸಂಖ್ಯೆ ಕಮ್ಮಿ ಅಂತೂ ಆಗಲಿಲ್ಲ, ಅದು ಕಂಟಿನ್ಯೂ ಆಗ್ತಾನೆ ಇತ್ತು. ಆದರೆ ಪ್ರಥಮ್ ಅವರು ಸಾಕಷ್ಟು ಕಡೆ ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ರು, ಬೇಡ ಬೇಡ ಈ ಥರ ಮಾಡಬೇಡಿ ಅಂತ. ಆದರೂ ಕೂಡ ಕೇಳದೇ ಇದ್ದಂತಹ ಕಾರಣಕ್ಕೆ ಇದೀಗ ಕಂಪ್ಲೇಂಟನ್ನು ಕೊಡಲಾಗಿದೆ. ಕಂಪ್ಲೇಂಟ್ ಏನು ಅವರು ಒಂದು ಕಾಪಿಯನ್ನು ಶೇರ್ ಮಾಡ್ಕೊಂಡಿದ್ದಾರೆ, ಆ ಕಾಪಿಯಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡೋದಾದರೆ, ವಿತ್ ರೆಫರೆನ್ಸ್ ಟು ದ ಅಬೌವ್ ಸಬ್ಜೆಕ್ಟ್ ಎ ಕೇಸ್ ಹ್ಯಾಸ್ ಬೀನ್ ರಿಜಿಸ್ಟರ್ಡ್ ಅಟ್ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್, ಬೆಂಗಳೂರು ಸಿಟಿ, ಅಂಡರ್ CR ನಂಬರ್ 269/2024, 504, 506, 509 IPC on 21/6/2024. Complainant come to Gnanabharati police station and gave a complaint some unknown persons on Facebook and Instagram. ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಇದನ್ನು ಹೈಲೈಟ್ ಆಗಿ ತೋರಿಸಿದರೆ ಆ ಕಂಪ್ಲೇಂಟ್ ಕಾಪಿನಲ್ಲಿ, ಅದನ್ನು ನಾನು ಕನ್ನಡದಲ್ಲಿ ಅನುವಾದ ಮಾಡಿ ಹೇಳ್ಬಿಡ್ತೀನಿ. ಅನ್ನೌನ್ ಪರ್ಸನ್ಸ್ ಆನ್ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಇರುವ ಅನ್ನೌನ್ ಅಂದರೆ ಗೊತ್ತಿರದ ವ್ಯಕ್ತಿಗಳು, ಕಮೆಂಟ್ ಇನ್ ಬ್ಯಾಡ್ ಲ್ಯಾಂಗ್ವೇಜ್ ವಿಚ್ ಹರ್ಟೆಡ್ ಅವರ್ ಡಿಗ್ನಿಟಿ ಆ್ಯಂಡ್ ಹಾನರ್ ಅಬೌಟ್ ಕಂಪ್ಲೇನೆಂಟ್, ಹಿಸ್ ಮದರ್ ಆ್ಯಂಡ್ ಹಿಸ್ ವೈಫ್. ಅಂದರೆ ಅವರು ಮಾಡ್ತಿರುವ ಕಂಪ್ಲೇಂಟ್ಗಳಿಂದಾಗಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ನಲ್ಲಿ ಗೊತ್ತಿರದ ಫೇಕ್ ಅಕೌಂಟ್ಗಳಿಂದ ವ್ಯಕ್ತಿಗಳು ಮಾಡ್ತಾ ಇರುವಂತಹ ಕಂಪ್ಲೇಂಟ್ನಿಂದಾಗಿ ನನಗೆ ಹಾಗೂ ನನ್ನ ತಾಯಿಗೆ, ನನ್ನ ಪತ್ನಿಗೆ ಅಗೌರವ ಎದುರಾಗಿದೆ, ಒಂಥರ ಹಿಂಸೆ ಎದುರಾಗಿದೆ, ನಮ್ಮ ಡಿಗ್ನಿಟಿಗೆ ಅದು ಸರಿ ಹೋಗ್ತಾ ಇಲ್ಲ. ಆ ಥರದ ಕಮೆಂಟ್ಗಳು ನಮ್ಮ ಒಂದು ಮಾನ ನಷ್ಟ ಆಗುವಂತೆ ನಡೆದುಕೊಳ್ತಾ ಇರುವ ಇವರ ವಿರುದ್ಧ ನೀವು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ನೀಡಿರುವ ಕಂಪ್ಲೇಂಟ್ನ ಕಾಪಿಯನ್ನು ಸಹ ಮತ್ತೊಮ್ಮೆ ಪ್ರಥಮ್ ಅವರು ಶೇರ್ ಮಾಡಿದ್ದಾರೆ. ಯಾರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದರೆ, ಇದರಲ್ಲಿ ಒಂದಷ್ಟು ಇನ್ಸ್ಟಾಗ್ರಾಮ್ ID ಹಾಗೂ ಫೇಸ್ಬುಕ್ ID ಹಾಗೂ URLಗಳನ್ನು ಸಹ ಕಲೆಕ್ಟ್ ಮಾಡಿಕೊಂಡು ಅದರ ಕಂಪ್ಲೀಟ್ ಡೀಟೇಲನ್ನು ಪೊಲೀಸ್ನವರಿಗೆ ಪ್ರಥಮ್ ಅವರು ನೀಡಿರುವಂಥದ್ದು. ಇನ್ಸ್ಟಾಗ್ರಾಮ್ ಅಕೌಂಟ್ ID ಏನು ಯಾವೆಲ್ಲ ಐಡಿಗಳ ಮೇಲೆ ಕಂಪ್ಲೇಂಟನ್ನು ಕೊಡಲಾಗಿದೆ ಅನ್ನೋದನ್ನು ನಾವು ನೋಡೋದಾದರೆ, ಐ ಆಮ್ ಕನ್ನಡಿಗ ಎನ್ನುವ ಒಂದು ಅಕೌಂಟ್, ಅದರ ಜೊತೆಗೆ ಎರಡನೇದು ಕಿರಣ್ ರಾವ್ 17,
ಅದರ ಜೊತೆಗೆ ಮೂರನೇದು ಆನಂದ್ ಮಹೀಂದ್ರ ಗೌಡ, ನಾಲ್ಕನೇದು ಆನಂದ್ ಮಹೀಂದ್ರ ಗೌಡಾಸ್, ಐದನೇದು ವರುಣ್ ಸ್ಮಾರ್ಟಿ, ಆರನೇದು ಡಿ ಬಾಸ್ ಓನ್ಲಿ, ಏಳನೇದು ಆಶಿಕಾ 254, ಎಂಟನೇದು ಶೇಖರ್ dboss.182. ಇಷ್ಟು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ID ಗಳ ಮೇಲೆ ವಿತ್ URL ಅನ್ನು ಕಾಪಿ ಮಾಡಿಕೊಂಡು ತೆಗೆದುಕೊಂಡು ಹೋಗಿ ಅವರಿಗೆ ಕೊಡುವುದರ ಮೂಲಕ ನಟ ಪ್ರಥಮ್ ಒಂದಷ್ಟು ID ಗಳನ್ನು ಮೆನ್ಷನ್ ಮಾಡಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಇದಕ್ಕೆ ಪೊಲೀಸ್ನವರು ಕೂಡ ಪೂರಕವಾಗಿ ಸ್ಪಂದಿಸಿ ಇವರೆಲ್ಲರಿಗೂ ನೋಟಿಸ್ ನೀಡಿ ಠಾಣೆಗೆ ಕರೆಯಿಸಿ ಅವರಿಂದ ಒಂದು ಹೇಳಿಕೆಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಕೆಲಸವನ್ನು ಆರಂಭಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಇದು ಪದೇ ಪದೇ ಯಾಕಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಕಮೆಂಟ್ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದಿದ್ರೆ ಇವತ್ತು ರೇಣುಕಾಸ್ವಾಮಿ ಮರ್ಡರ್ ಆಗ್ತಾ ಇರಲಿಲ್ಲ. ಹೀಗೆ ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಕಮೆಂಟ್ ಮಾಡೋರಿಗೆಲ್ಲ ನಾವು ಬುದ್ಧಿ ಕಲಿಸ್ತೀವಿ, ಅಡ್ಡ ಹಾಕೋತೀವಿ, ಹೊಡಿತೀವಿ, ಬೈತೀವಿ ಅಂತ ಕಾನೂನನ್ನು ನಾವೇ ಕೈಗೆ ಎತ್ತಿಕೊಳ್ಳುವ ಕೆಲಸವನ್ನು ಮಾಡಿರಲಿಲ್ಲ ಅಂದಿದ್ರೆ ದರ್ಶನ್ ಅವ್ರಿಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇದನ್ನು ಇಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ, ಕಮೆಂಟ್ ಮಾಡೋರು ಹಾಗೂ ಕಮೆಂಟ್ ಮಾಡಿಸ್ಕೊಳ್ಳೋರು. ಪಬ್ಲಿಕ್ ಡೊಮೈನಲ್ಲಿ ಇದ್ದಾದಮೇಲೆ ಇದೆಲ್ಲ ಕಾಮನ್ ಅಂತ ಸೆಲೆಬ್ರಿಟಿಗಳು ಸಹ ಬಿಟ್ಬಿಡಬೇಕು. ಈ ಫೇಕ್ ಅಕೌಂಟ್ ಮಾಡಿಕೊಂಡ್ರೆ ನಾವು ಸಿಗಾಕೊಳ್ಳಲ್ಲ, ನಾವು ಏನು ಬೇಕಿದ್ರೂ ಮಾಡಬಹುದು ಅನ್ನೋ ಮನಸ್ಥಿತಿಯನ್ನು ಸಹ ಕೆಲವರು ದುರುಳರು ಬಿಡಬೇಕು ಅನ್ನೋದು ನಮ್ಮ ಒತ್ತಾಯ. ಏನನ್ಸುತ್ತೆ ಇದ್ರ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.